ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ದು ತರಕಾರಿ ಎಲ್ಲ ತಿನ್ನಲ್ಲ ಅಂದರೆ ಸೊ ಈ ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ಚಟ್ನಿ ಥರ ಪ್ರೊವೈಡ್ ಮಾಡಿದ್ರೆ ಅವ್ರು ಈಸಿಯಾಗಿ ತರಕಾರಿನೆಲ್ಲ ತಿಂದು ಮುಗಿಸ್ತಾರೆ. ಸೊ ಅಂಥ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಚಿಕ್ಕ ಮಕ್ಕಳಿಗೆ ಅಲ್ಲ, ದೊಡ್ಡವರು ಕೂಡ ತುಂಬ ರುಚಿಯಾಗಿರುತ್ತೆ ಮತ್ತು ತರಕಾರಿನೂ ಇಂಟೇಕ್ ಮಾಡ್ದಂಗೆ ಆಗುತ್ತೆ. ಸೊ ನಾನಿವತ್ತು ಹೀರೆಕಾಯಿನ ಯೂಸ್ ಮಾಡಿಕೊಂಡು ಒಂದು ಪಚಡಿ ಯಾವ ರೀತಿ ಮಾಡೋದು ಅಂತ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ಮತ್ತು ಇನ್ನೊಂದು ಮಕ್ಕಳಿಗೆ ತುಂಬಾ ಇಷ್ಟ ಬೀಳೋವಂಥ ಒಂದು ರೆಸಿಪಿ ಇದು. ಅಂದರೆ ಯಾರಿಗೆ ಜಾಮ್ ಅಂದರೆ ಇಷ್ಟ ಇರಲ್ಲ ಹೇಳಿ? ನಾವಂತೂ ಚಿಕ್ಕ ವಯಸ್ಸಿಂದ ಜಾಮ್ಸ್ನೆಲ್ಲ ತಿನ್ಕೊಂಡೇ ಬಂದಿದ್ದೀವಿ. ಬಟ್ ಇವಾಗ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗಿ ಪ್ರೋಸೆಸ್ಡ್ ಫುಡ್ಸ್ನ ಅವಾಯ್ಡ್ ಮಾಡ್ತೀವಿ ಮಕ್ಕಳಿಗೆ. ಸೊ ಆ ಒಂದು ರೀಸನಿಂದ ನಾನು ಮನೆಯಲ್ಲೇ ಹೋಮ್ ಮೇಡ್ ಜಾಮ್ನ ಮಾಡಿ ಅದನ್ನು ಕೂಡ ಮಿಸ್ ಮಾಡ್ಕೋಬಾರ್ದಲ್ವ ಮಕ್ಕಳು ಅಂದ್ಬಿಟ್ಟು ಇವತ್ತು ಮ್ಯಾಂಗೋ ಸೀಸನು. ಸೊ ಮ್ಯಾಂಗೋ ಯೂಸ್ ಮಾಡ್ಕೊಂಡು ಒಂದು ಜಾಮ್ ಮಾಡೋ ರೆಸಿಪಿ ಸಹ ಶೇರ್ ಮಾಡಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಯೂಶ್ವಲಿ ಈ ಒಂದು ಮಕ್ಕಳು ಸ್ಕೂಲ್ಗೆ ಹೋಗೋ ಏಜ್ ಮಕ್ಕಳಾದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಮಾರ್ನಿಂಗ್ ಟೈಮ್ಸ್ ಊಟ ಸರಿಯಾಗಿ ತಿನ್ನಲ್ಲ. ಅಂದರೆ ಫುಲ್ಲು ಅವ್ರು ಎದ್ದೋಳೋದು ಲೇಟು, ಮತ್ತು ಅವ್ರನ್ನ ರೆಡಿ ಮಾಡಿ ಅವ್ರು ಸ್ಕೂಲಿಗೆ ರೆಡಿ ಮಾಡಿಸೋ ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಇನ್ನು ಅವ್ರು ತಿನ್ನೋದಕ್ಕಂತೂ ಟೈಮೇ ಇರಲ್ಲ. ಹಂಗೂ ನಾವು ಅವ್ರು ರೆಡಿ ಆಗಬೇಕಂದ್ರೆ ತಿನ್ನಿಸ್ತಾ ಇರ್ತೀವಿ. ಎಷ್ಟು ಮಾತ್ರ ತಿಂದಿರ್ತಾರೆ ಹೇಳಿ, ಹೊಟ್ಟೆ ತುಂಬ ಅಂತೂ ತಿನ್ನಲ್ಲ. ಸೊ ಈ ಒಂದು ರೀಸನಿಂದ ಅಟ್ಲೀಸ್ಟ್ ಬಾಕ್ಸಿಗೆ ಏನು ಮಧ್ಯಾಹ್ನ ಟೈಮ್ ಕಳಿಸ್ತೀವಲ್ವ ಅದು ಫುಲ್ ಪೌಷ್ಟಿಕಾಂಶಗಳಿಂದ ಕೂಡಿರೋ ಅಂಥ ಒಂದು ಲಂಚ್ ಮೆನ್ಯೂ ಆಗಿರಬೇಕು. ಅಂದರೆ ಅದರಲ್ಲಿ ತರಕಾರಿ, ಹಣ್ಣು ಮತ್ತು ಕಾರ್ಬ್ಸ್ ಎಲ್ಲನೂ ಇನ್ಕ್ಲೂಡ್ ಮಾಡಿರಬೇಕು. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಇವಾಗಿರುವಂಥ ಒಂದು ಮೆಕ್ಯಾನಿಕಲ್ ಲೈಫಲ್ಲಿ ಅಂದರೆ ತರಕಾರಿ ಕಟ್ ಮಾಡಿಕೊಂಡು ಕೂತ್ಕೊಂಡು ಅದನ್ನೆಲ್ಲ ಪಲ್ಯಗಳು ಇಲ್ಲಾಂದರೆ ಎಲ್ಲದಕ್ಕೂ ಟೈಮ್ ಇರಲ್ಲ. ಯಾಕೆಂದರೆ ಅಷ್ಟು ಲೈಕ್ ಬ್ಯುಸಿಯಾಗಿರ್ತೀವಿ ಹೋಲ್ ಡೇ. ಸೊ ಅಂಥ ಟೈಮಲ್ಲಿ ಯೂಶ್ವಲಿ ಜಸ್ಟು ಒಂದು ರೈಸ್ ಅದು ಏನೋ ಒಂದು ಚಿತ್ರಾನ್ನನೋ ಪುಳಿಯೋಗರೆನೋ ಹಿಂಗೆ ಮಾಡಿ ಬಾಕ್ಸ್ಗೆ ಕಳಿಸ್ಬಿಡ್ತೀರಿ. ಬೆಳಗ್ಗೆನೂ ಅದೇ ತಿಂದಿರ್ತಾರೆ. ಅವಾಗ ಮಕ್ಕಳಿಗೆ ಏನಾಗುತ್ತೆ ಅಂದರೆ ತರಕಾರಿಗೆ ಇಂಟೇಕ್ ತುಂಬ ಕಡಿಮೆ ಆಗಿಬಿಟ್ಟು ಅವ್ರಿಗೆ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗುತ್ತೆ. ಸೊ ಹಿಂಗೆ ತುಂಬ ಬ್ಯುಸಿ ಇರೋವಾಗ, ಇವಾಗ ನಾನು ಆಫೀಸಿಗೆ ಹೋಗಬೇಕಾಗುತ್ತೆ, ಬರಬೇಕಾಗುತ್ತೆ, ಅಂಥ ಟೈಮಲ್ಲಿ ಏನಾದರೂ ನಂಗೆ ತುಂಬ ಬ್ಯುಸಿ ಇದ್ದು ಪಲ್ಯಗಳು ಈ ಥರ ತರಕಾರಿ ಕಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ನಾನು ಜಸ್ಟ್ ಒಂದು ಕ್ಯಾರೆಟು ಇಲ್ಲಾಂದರೆ ಏನಾದರೂ ಗ್ರೀನ್ ಹಸಿ ತರಕಾರಿ ಏನನ್ನು ತಿನ್ಬೋದಲ್ವ ಅಂಥದನ್ನು ಕಟ್ ಮಾಡಿ ಅವ್ರಿಗೆ ಒಂದು ಬಾಕ್ಸಲ್ಲಿ ಹಾಕಿ ಕಳಿಸ್ತೀನಿ. ಸೊ ಅದು ಈಸಿ ಅಲ್ವ? ಒಂದು ಕ್ಯಾರೆಟ್ನ ಜಸ್ಟ್ ಒಂದು 4 ಪೀಸಸ್ಸಾಗಿ ಕಟ್ ಮಾಡಿ ಹಾಕಿದ್ರೆ ಅವರೇ ತಿನ್ಕೊಳ್ತಾರೆ ಅದನ್ನು. ಸೊ ಆ ಥರ ಆದರೂ ಮಾಡಬೇಕು. ಬಟ್ ಈ ಥರ ಬರೀ ಕಾರ್ಬ್ಸ್ ಇರೋವಂಥ ಫುಡ್ಡೇ ಮಕ್ಕಳಿಗೆ ಕಳಿಸೋದು ಅಷ್ಟು ಒಳ್ಳೆಯದಲ್ಲ. ಮತ್ತು ಇನ್ನೂ ಏನು ಒಂದು ಐಡಿಯಾ ಮಾಡ್ತೀನಿ ಅಂದರೆ ಈ ಥರ ರೊಟ್ಟಿಗಳು ಇಂಥದ್ರಲ್ಲೆಲ್ಲ ಮಕ್ಕಳಿಗೆ ಗೊತ್ತಾಗಲ್ಲ. ನಾವು ತರಕಾರಿ ಹಾಕೋದು, ಸೊಪ್ಪು ಹಾಕೋದು ಎಲ್ಲ ನೀಟಾಗಿ ತಿನ್ಕೊಳ್ತಾರೆ. ಅದೇ ನಾವು ರೈಸ್ ಐಟಮ್ಸಲ್ಲೆಲ್ಲ ಆದರೆ ಅದನ್ನು ಆರಿಸಿ ಇಡ್ತಾರೆ. ಬಟ್ ರೊಟ್ಟಿಯಲ್ಲಿ ಹಂಗೆ ಆರಿಸಿ ಇಡೋಕ್ಕಾಗಲ್ಲ. ಸೊ ಆದಷ್ಟು ಈ ಥರ ಅವ್ರ ಕೈಯಲ್ಲಿ ಅದನ್ನು ತೆಗೆದು ಸೈಡ್ಗೆ ಇಡೋಕ್ಕಾಗಬಾರ್ದು ಅಂಥ ರೆಸಿಪೀಸೇ ಮಾಡಿ. ಸೊ ಯೂಶ್ವಲಿ ಈ ರೊಟ್ಟಿಗೆ ಎಲ್ಲ ನೀವು ಮಾಡಬೇಕಾದ್ರೆ ಚಟ್ನಿ ಆ ಥರ ಏನಾರ ಮಾಡ್ಕೊಳ್ತೀರಲ್ಲ, ಸೊ ಆ ಚಟ್ನಿ ಬದಲು ತರಕಾರಿ ಯೂಸ್ ಮಾಡಿಕೊಂಡು ಪಚಡಿಗಳು ಇಲ್ಲ ತರಕಾರಿ ಚಟ್ನಿಗಳನ್ನೆಲ್ಲ ನೀವು ಕೊಡೋದ್ರಿಂದ ಮಕ್ಕಳಿಗೆ ಗೊತ್ತಿಲ್ದಿರೇ ಆ ಒಂದು ತರಕಾರಿನ ಇಂಟೇಕ್ ತೊಗೊಳ್ತಾರೆ. ಸೊ ಇವಾಗ ಹೀರೆಕಾಯಿ ಎಷ್ಟೊಂದು ಮಕ್ಕಳು ತಿನ್ನಲ್ಲ, ಸೈಡಿಗೆ ಎತ್ತಿಡ್ತಾರೆ, ಸಾಂಬಾರಲ್ಲಿ ಮಾಡಿದ್ರೂ ಎತ್ತಿಡ್ತಾರೆ, ಪಲ್ಯ ಮಾಡಿದ್ರೂ ತಿನ್ನಲ್ಲ. ಸೊ ಇಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಇದನ್ನು ಒಂದು ಚಟ್ನಿ ರೂಪದಲ್ಲಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ರೊಟ್ಟಿಗೋಸ್ಕರ ಆದರೂ ಆ ಚಟ್ನಿನ ಖಾಲಿ ಮಾಡ್ತಾರೆ. ಮತ್ತು ಅದು ರುಚಿಯಾಗೂ ಇರುತ್ತೆ. ಮತ್ತು ಅದು ಮಕ್ಕಳಿಗೆ ಸಹ ಗೊತ್ತಾಗಲ್ಲ ಅವರು ಚಟ್ನಿ ಏನ್ರ ತಿಂತಾ ಇದ್ದಾರೆ, ಹೀರೆಕಾಯಿನ ತಿಂತಾಯಿದ್ದೀವಿ ಅಂತ ಗೊತ್ತಾಗಲ್ಲ. ಸೊ ತುಂಬಾ ಒಂದು ಒಳ್ಳೆ ರೆಸಿಪಿ. ಸೊ ಇವಾಗ ಇದಕ್ಕೆ ಸಿಪ್ಪೆ ತೆಗಿಯೋ ಅವಶ್ಯಕತೆ ಏನಿಲ್ಲ. ಆ್ಯಕ್ಚುಲಿ ಒಂದೊಂದು ಟೈಮ್ ಸಾಂಬಾರು ಮಾಡಿದಾಗ ಆ ಸಿಪ್ಪೆ ಎಲ್ಲ ಏನು ರಿಮೂವ್ ಮಾಡಿರ್ತೀನಲ್ಲ ಅದನ್ನಲ್ಲಿ ನಾನು ಈ ಥರ ಚಟ್ನಿ ಮಾಡ್ತೀನಿ ಬಿಸಾಡ್ತೀರಾ. ಬಟ್ ಇವತ್ತು ಫುಲ್ ಹೋಲ್ ಹೀರೆಕಾಯಿನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿ ಸ್ವಲ್ಪ ಮಾತ್ರ ನಾನು ಸಿಪ್ಪೆ ತೆಗ್ದೆ, ಯಾಕಂದರೆ ಅದು ಸ್ವಲ್ಪ ಡ್ರೈ ಅನ್ನಿಸ್ತಾ ಇತ್ತು ಆ ಒಂದು ರೀಸನಿಂದ. ಬಟ್ ಎಳೆ ಹೀರೆಕಾಯಿ ಇದ್ದರೆ ನೀವು ಡೈರೆಕ್ಟಾಗಿ ಅದು ಸಿಪ್ಪೆ ತೆಗಿದಿರೇ ಮಾಡ್ಕೋಬೋದು. ಇಲ್ಲಿ ದೊಡ್ಡದಾಗಿರೋಂಥ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ, 1 ಈರುಳ್ಳಿ, 2 ಟೊಮೆಟೊ, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ. ಸೊ ನೋಡಿದ್ರಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ರುಚಿಯಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಸೊ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ 5ರಿಂದ 6 ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಹಿಂಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಿಡಿದ್ಬಿಡುತ್ತೆ ಹೋಲ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ, ಅದರಿಂದ ಕಟ್ ಮಾಡಿ ಹಾಕ್ಕೊಳ್ಳಿ ಒಂದು ಅರ್ಧಕ್ಕೆ. ಮತ್ತು 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿ ಚಿಕ್ಕದಾಗಿ, ಅಂದರೆ ತುಂಬ ಏನು ಚಿಕ್ಕದಾಗಿ ಏನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮೀಡಿಯಮ್ ಸೈಜಾಗಿ ಕಟ್ ಮಾಡಿಕೊಂಡು ಈ ಥರ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಒಂಥರ ಟ್ರಾನ್ಸ್ಪರೆಂಟಾಗಿ ಆಗಬೇಕು ಕಲರ್, ಈರುಳ್ಳಿ ಕಲರ್ ಅಲ್ಲಿ ತನಕ ಹುರ್ಕೊಂಡ್ಮೇಲೆ ಇವಾಗ 2 ಟೊಮೆಟೊ, 1 ಹೀರೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೇನು ನೀರೇನು ನಾನು ಹಾಕ್ಕೊಳ್ಳಲ್ಲ, ಹಾಗೆ ಮುಚ್ಚಿಟ್ಟು ಒಂದು
10 ಮಿನಿಟ್ಸ್ 15 ಮಿನಿಟ್ಸ್ ಹಂಗೆ ಮುಚ್ಚಿಟ್ಟು ಬೇಯಿಸಿದ್ರೆ ಈ ಥರ ಆಲ್ಮೋಸ್ಟ್ ಎಲ್ಲ ಬೆಂದಿರುತ್ತೆ. ಸೊ ಇವಾಗ ಇದನ್ನು ಹಾರಕ್ಕೆ ಬಿಡಬೇಕು. ಮತ್ತು ಒಂಚೂರು ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಂಡ್ರೆ ಪಚಡಿ ರೆಡಿ ಆಗುತ್ತೆ. ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ಅಂತೂ ತುಂಬ ರುಚಿಯಾಗಿರುವಂಥ ಹೀರೆಕಾಯಿ ಪಚಡಿ ರೆಡಿ. ಇದನ್ನು ಸೋರೆಕಾಯಿ ಮತ್ತು ತೊಂಡೆಕಾಯಲ್ಲಿ ಸಹ ಸೇಮ್ ವೇಯಲ್ಲಿ ಮಾಡ್ಕೋಬೋದು. ಮತ್ತು ಈ ಥರ ರೊಟ್ಟಿ ಮಾಡೋವಾಗ ಈ ಥರ ಸ್ವಲ್ಪ ಎಳ್ಳೆಲ್ಲ ಹಾಕ್ಕೊಳ್ಳೋದ್ರಿಂದ ರೊಟ್ಟಿ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಪ್ರೋಟೀನ್ಸ್ ಸಹ ಆ್ಯಡ್ ಮಾಡ್ದಂಗೆ ಆಗುತ್ತೆ. ಮತ್ತು ಈ ಎಣ್ಣೆ ಹಾಕೋದಕ್ಕೆ ಬದಲು ನೀವು ರೊಟ್ಟಿ ಎಲ್ಲ ಮಾಡೋವಾಗ ಸ್ವಲ್ಪ ತುಪ್ಪ ಹಾಕಿದ್ರೆ ಗುಡ್ ಫ್ಯಾಟ್ ಸಹ ಆ್ಯಡ್ ಆಗುತ್ತೆ. ಸೊ ಈ ಥರ ಚಿಕ್ಕ ಪುಟ್ಟ ಸ್ವಲ್ಪ ಆ್ಯಡ್ ಆನ್ಸ್ ಮಾಡಿಕೊಂಡ್ರೆ ಮಕ್ಕಳಿಗೆ ತುಂಬಾ ಹೆಲ್ತಿ ಫುಡ್ನ ಪ್ರೊವೈಡ್ ಮಾಡ್ದಂಗೆ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್ ಮೆನ್ಯೂ. ಸೊ ಇವತ್ತು ಸ್ನ್ಯಾಕ್ಸ್ಗೆ ಮೂಸಂಬಿ ಮತ್ತು ಈಚಲೆ ಹಣ್ಣು ಅಂತ ಕರಿತೀವಿ, ನಮ್ಮ ಕಡೆ ಸಿಗುತ್ತೆ. ಅದು ಚಿಕ್ಕಮ್ಮ ಕಳಿಸಿದ್ರು, ಅದನ್ನು ಸ್ವಲ್ಪ ಹಾಗೆ ಕಳಿಸ್ದೆ. ಸೊ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ಮೇಲೆ ನಾನು ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ದೇವ್ರ ಪೂಜೆ ಮಾಡೋಣ ಅಂತ ನಮ್ಮ ಗಿಡದಲ್ಲೇ ಹೂವು ಬಿಡಿಸ್ಕೊಂಬರ್ತಾಯಿದ್ದೀನಿ. ಸೊ ನಮ್ಮ ಗಿಡಗಳಲ್ಲಿ ಈ ಥರ 3 ಸುತ್ತಿನ ಮಲ್ಲಿಗೆ, ನಂದಿವರ್ಣ ಮತ್ತು ಶಂಕುಪುಷ್ಪ ಇಷ್ಟು ಡೈಲಿ ಸಿಗುತ್ತೆ. ಇವಾಗ ಮಲ್ಲಿಗೆ ಸೀಸನ್ ಆಗಿರೋದ್ರಿಂದ ಮಲ್ಲಿಗೆ ಸಹ ಅವೈಲಬಲ್ ಇದೆ ನೋಡಿ. ಇಷ್ಟು ಹೂವು ಸಿಗೋದ್ರಿಂದ ನಾನು ಕೊಂಡ್ಕೊಳ್ತಾನೆ ಇಲ್ಲ ಹೂವು ಅಂತೂ ಈ ನಡುವೆ. ಸೊ ಹೊಸ್ಲು ಪೂಜೆ ಎಲ್ಲ ಇವಾಗೆಲ್ಲ ಮುಗಿಸಿ ನೆಕ್ಸ್ಟು ಮನೆಯಲ್ಲೂ ಎಲ್ಲ ಪೂಜೆ ಎಲ್ಲ ಮುಗಿಸಿ ಸೊ ಇವಾಗ ನನ್ನದು ಇನ್ನು ರಿಮೈನಿಂಗ್ ಟಾಸ್ಕ್ಸ್ ಎಲ್ಲ ಮುಗಿಸ್ಕೋಬೇಕು. ಆಫೀಸ್ಗೆ ಕೆಲಸಕ್ಕೆ ಲಾಗಿನ್ ಆಗೋಕ್ಕೆ ಮುಂಚೆ ಅಂದರೆ ಮಧ್ಯಾಹ್ನಕ್ಕೂ ಸರಿ ಇವಾಗೆ ಅಡುಗೆ ಮಾಡಿ ಇಟ್ಬಿಡ್ತೀನಿ, ಮತ್ತು ನನಗೆಲ್ಲ ಟೈಮ್ ಆಗೋಲ್ಲ ಅಂತ. ಸೊ ಇವತ್ತು ಲೈಕ್ ರೊಟ್ಟಿ ಮತ್ತು ಹೀರೆಕಾಯಿ ಪಚಡಿನೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತಿಂದು ಸೊ ನೆಕ್ಸ್ಟು ಇನ್ನು ರಿಮೈನಿಂಗ್ ಕೆಲಸ ಎಲ್ಲ ಇರುತ್ತಲ್ಲ. ಯೂಶ್ವಲಿ ನನಗೆ ನೈಟ್ ಆಗ್ತಾ ಎಕ್ಸಾಸ್ಟ್ ಹೋಗಿರ್ತೀನಿ ಮನೆ ಕೆಲಸ ಅದು ಇದು ಎಲ್ಲ ಮಾಡಿಕೊಂಡು. ಸೊ ಈ ಬೆಡ್ ಸ್ಪ್ರೆಡ್ಸು ಅವಾಗ ಎಲ್ಲ ರೆಡಿ ಮಾಡ್ಕೊಂಡು ಮಲ್ಗೋಷ್ಟು ಪೇಷನ್ಸ್ ಇರೋಲ್ಲ. ಅದಕ್ಕೆ ನಾನು ಬೆಳಗ್ಗೆ ಟೈಮೇ ಎಲ್ಲ ನೀಟಾಗಿ ಅದನ್ನು ನೀಟಾಗಿ ಮಡಚಿ ಮತ್ತು ಬೆಡ್ ಸ್ಪ್ರೆಡ್ಸ್ನೆಲ್ಲ ನೀಟಾಗಿ ಮಾಡಿ ಇಟ್ಬಿಡ್ತೀನಿ. ಸೊ ದಟ್ ನಾನು ಎಷ್ಟೇ ಲೇಟ್ ಆದ್ರೂ ಹೋಗೋಷ್ಟರಲ್ಲಿ ಏನೋ ಎಕ್ಸ್ಟ್ರಾ ಕೆಲಸ ಇರಬಾರ್ದು ನನಗೆ, ಹಂಗೆ ಹೋಗಿ ಮಲ್ಕೊಳ್ಳೋಂಗೆ ಇರಬೇಕು. ಸೊ ಅದಕ್ಕೆ ಆದಷ್ಟು ನಾನು ಇಂಥದ್ದನ್ನೆಲ್ಲ ಬೆಳಗ್ಗೆನೇ ಮುಗಿಸ್ಕೊಂಬಿಡ್ತೀನಿ. ಯಾಕಂದರೆ ಈವ್ನಿಂಗ್ ಆಗ್ತಾ ತುಂಬಾ ಎಕ್ಸಾಸ್ಟ್ ಆಗಿಬಿಡ್ತೀರಿ ಹೆಣ್ಮಕ್ಳು. ಯಾಕಂದರೆ ಬೆಳಗ್ಗೆಯಿಂದ ಕಂಟಿನ್ಯೂಸಾಗಿ ಕೆಲಸ ಮಾಡಿರ್ತೀರಿ, ಆಮೇಲೆ ಆಫೀಸ್ ಕೆಲಸ, ಮನೆ ಕೆಲಸ. ಸೊ ಆ ಮಾರ್ನಿಂಗ್ ಟೈಮ್ಸಲ್ಲಿ ಎಷ್ಟು ಫ್ರೆಶ್ನೆಸ್ ಇರುತ್ತೋ ಆವಾಗ ಮುಗಿಸ್ಕೊಂಡ್ರೆ ಆ ಕೆಲಸ ಮುಗ್ದಂಗೆ. ಈವ್ನಿಂಗ್ ಆಗ್ತಾ ಏನೂ ಮಾಡೋಕ್ಕಾಗಲ್ಲ, ಹಂಗಾಗೋಗುತ್ತೆ. ಮೇ ಬಿ ನನಗೊಬ್ಳಿಗೆ ಹಂಗೆ ಅನಿಸುತ್ತೋ ಇಲ್ಲ ಎಲ್ಲರಿಗೂ ಹಂಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಬಟ್ ಸಮವ್ ನನಗೆ ಮಾರ್ನಿಂಗ್ ಆ್ಯಕ್ಟಿವ್ ಇರೋಂಗೆ ಈವ್ನಿಂಗ್ ಇರೋಕ್ಕಾಗಲ್ಲ. ಸೊ ಇವಾಗ ನಂದು ಕೆಲಸ ಎಲ್ಲ ಮುಗೀತು. ಇನ್ನು ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆನೇ ನಾನು ಆ್ಯಕ್ಚುಲಿ ಮಧ್ಯಾಹ್ನಕ್ಕೂ ಸೇರಿ ಮಾಡಿಬಿಟ್ಟೆ. ಇವತ್ತು ಗೀ ರೈಸ್ ಮತ್ತು ಚಿಕ್ಕಡೆಕಾಯಿ ಯೂಸ್ ಮಾಡಿಕೊಂಡು ಒಂದು ಕುರ್ಮಾ ಥರ ಮಾಡ್ಕೊಂಡಿದ್ದೆ. ಯಾಕಂದರೆ ಚಿಕ್ಕಡೆಕಾಯಿ ಯಾವ ರೀತಿ ಮಾಡಿದ್ರೂ ನಮ್ಮ ಮಕ್ಕಳಿಗೆ ಇಷ್ಟ ಆಗೋಲ್ಲ. ಬಟ್ ಈ ಥರ ಕುರ್ಮಾ ಥರ ಮಾಡಿಕೊಂಡ್ರೆ ಚಪಾತಿ ಜೊತೆ ಇಲ್ಲಾಂದರೆ ಈ ಥರ ಏನಾದರೂ ಗೀ ರೈಸ್ ಜೊತೆ ತಿನ್ಕೊಳ್ತಾರೆ. ಅದಕ್ಕೆ ಅದನ್ನೇ ಮಾಡಿದ್ದೆ. ಬಟ್ ಅದರದ್ದು ರೆಸಿಪಿ ಏನು ಶೇರ್ ಮಾಡ್ತಾಯಿಲ್ಲ, ಯಾಕಂದರೆ ಆಲ್ರೆಡಿ 2 ರೆಸಿಪೀಸ್ ಇದೆ ವ್ಲಾಗಲ್ಲಿ ಶೇರ್ ಮಾಡಿರೋದ್ರಿಂದ ತುಂಬ ಲಾಂಗ್ ಆಗುತ್ತೆ. ಮತ್ತು ಬರೀ ರೆಸಿಪೀಸೇ ನೋಡೋದಕ್ಕೂ ಬೇಜಾರಲ್ವಾ ವ್ಯೂವರ್ಸ್ಗೆ. ಅದಕ್ಕೆ ಇವತ್ತು ಜಸ್ಟ್ 2 ರೆಸಿಪೀಸ್ ಅಷ್ಟೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಯಾಕೆ ಕೆಳಗೆ ಕೂತ್ಕೊಳ್ತಾ ಇದ್ದೀನಿ ಅಂದರೆ ಇದು ಸೋಫಾ ಬಂದು ಸ್ವಲ್ಪ ಕ್ಲೀನಿಂಗಾಗೆಲ್ಲ ಕಳಿಸಿದ್ದೀವಿ. ಇನ್ನೂ ಒಂದು 3 ಡೇಸ್ ಆಗುತ್ತೆ ಅದು ಬರೋಷ್ಟರಲ್ಲಿ. ಅಲ್ಲಿ ತನಕ ಹಿಂಗೆ ಕೆಳಗಡೆನೇ ಕೂತ್ಕೊಂಡು ಕೆಲಸ ಮಾಡ್ತೀನಿ. ಸೊ ಈ ಮ್ಯಾಂಗೋ ಸೀಸನ್ ಬಂದರೆ ಏನಾಗುತ್ತೆ ಅಂದರೆ ತುಂಬಾ ಮ್ಯಾಂಗೋಸ್ ಇರುತ್ತೆ, ಒಂದೇ ಸಲ ಎಲ್ಲನೂ ಹಣ್ಣಾಗಿಬಿಡುತ್ತೆ. ಆವಾಗ ಎಷ್ಟು ತಿಂದ್ರೂ ಇನ್ನೂ ಒಂದು ಸ್ವಲ್ಪ ತುಂಬ ಹಣ್ಣಾಗಿರೋದು ಒಂಥರ ಅದು ಪಿಸ ಅಂತ ಇರುತ್ತೆ, ಅದು ತಿನ್ನೋಕ್ಕೆ ಒಂಥರ ಇಷ್ಟ ಆಗೋಲ್ಲ. ಅಂಥ ಮ್ಯಾಂಗೋಸ್ನ ಯೂಸ್ ಮಾಡಿಕೊಂಡು ಇವತ್ತು ಜಾಮ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಅಂದರೆ ಯೂಶ್ವಲಿ ಅಂಥದನ್ನೆಲ್ಲ ಬಿಸಾಡ್ತೀವಲ್ವ, ತುಂಬಾ ಮೆತ್ತಗಿರೋದನ್ನು ತಿನ್ನೋಕ್ಕೆ ಇಷ್ಟ ಬೀಳಲ್ಲ. ಬಟ್ ಅಂಥದನ್ನು ಬಿಸಾಡ್ದಿರ ಈ ಥರ ಪಲ್ಪೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು 3 ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು. ಮ್ಯಾಂಗೋ ಪಲ್ಪು ಎಷ್ಟು ತೊಗೊಂಡಿರ್ತೀರೋ ಅಷ್ಟಕ್ಕೆ ಈಕ್ವಲ್ಲು ಸಕ್ಕರೆ ಮತ್ತು 1 ಲೆಮನ್, ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಒಂದು ಬಾಣಲೆಗೆ ಆ ಪಲ್ಪ್ನ ಹಾಕಿ ಒಂದು 3 ಮಿನಿಟ್ಸ್ ಬಿಟ್ಟರೆ ಈ ಥರ ಕುದಿಯುತ್ತೆ. ಈ ಟೈಮಲ್ಲಿ 1 ಲೆಮನ್ನ ಅದು ರಸನ ಇದಕ್ಕೆ ಹಾಕ್ಕೋಬೇಕು. ಈ ಥರ ಹಾಕೋದ್ರಿಂದ ಪಾಕ ಗಟ್ಟಿ ಬರಲ್ಲ, ಸೇಮ್ ಸ್ಟೋರ್ ಬಾಟ್ ಜಾಮ್ ಥರನೇ ಬರುತ್ತೆ, ಸೇಮ್ ಅದೇ ರುಚಿ ಬರುತ್ತೆ. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂಚೂರು ಒಂದು 2 to 3 ಮಿನಿಟ್ಸ್ ಆದಮೇಲೆ ನೀವೆಷ್ಟು ಮ್ಯಾಂಗೋ ತೊಗೊಂಡಿರ್ತೀರಲ್ಲ ಅದು ಪಲ್ಪು ಅದ್ರದ್ದು ಈಕ್ವಲ್ಲು ಸಕ್ಕರೆ ಹಾಕ್ಕೋಬೇಕು. ಬಟ್ ನಾನಿಲ್ಲಿ 1 ಕಪ್ ಮ್ಯಾಂಗೋ ಪಲ್ಪಿಗೆ 3/4 ಕಪ್ ಸಕ್ಕರೆ ಹಾಕಿದ್ದೀನಿ. ಏಕೆಂದರೆ ನನಗೆ ಪರ್ಸ್ನಲಿ ತುಂಬ ಸ್ವೀಟ್ ಇಷ್ಟ ಆಗೋಲ್ಲ ಜಾಮು ಅದರಿಂದ. ಬಟ್ ನಿಮಗೆ ಇವಾಗ ಅಂಗಡಿಯಲ್ಲಿ ತೊಗೊಂಬಂದಿರೋ ಜಾಮ್ ಥರನೇ ಬೇಕು ಅಂದರೆ ಈಕ್ವಲ್ ಪೋರ್ಷನ್ಸ್ ಹಾಕ್ಕೊಂಡ್ರೆ ಸೇಮ್ ಅದೇ ಥರನೇ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ ಈ ಒಂದು ಪಲ್ಪ್ನ ನಾನು ಡೈರೆಕ್ಟಾಗಿ ಸ್ಕ್ವೀಸ್ ಮಾಡಿ ಹಾಗೆ ಹಾಕ್ಕೊಂಡಿದ್ದೀನಿ. ಬಟ್ ಇದನ್ನು ಮಿಕ್ಸಿಯಲ್ಲಿ
ಒಂದು ಸಲ ರುಬ್ಬಿ ಆಮೇಲೆ ನೀವು ಬಾಣಲೆಗೆ ಹಾಕ್ಕೊಂಡ್ರೆ ಸೇಮ್ ರೆಸ್ಟೋರೆಂಟ್ ಆರ್ ಸ್ಟೋರ್ ಬಾಟ್ ಏನು ಜಾಮ್ ಇರುತ್ತಲ್ಲ ಅದೇ ಥರ ಬರುತ್ತೆ. ಬಟ್ ನನಗೆ ಪರ್ಸ್ನಲಿ ಜಾಮು ಒಂಥರ ಪಲ್ಪಿ ಇದ್ರೇ ನನಗೆ ಪರ್ಸ್ನಲಿ ಇಷ್ಟ, ಅದಕ್ಕೆ ನಾನು ಹಂಗೆ ಮಾಡಿದ್ದೀನಿ. ಸೊ ಇವಾಗ ಒಂದು 15 ಮಿನಿಟ್ಸ್ ತಗೊಳುತ್ತೆ ಇದು ಫುಲ್ಲು ಬೇಯೋಕ್ಕೆ. ಅದು ಫುಲ್ಲು ಗಟ್ಟಿ ಆಗಬೇಕು. ಗಟ್ಟಿ ಅಂದರೆ ತುಂಬ ಗಟ್ಟಿನೂ ಆಗಬಾರ್ದು. ಸೊ ಒಂದು ಜಾಮ್ ಅದಕ್ಕೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ಇವಾಗ ಈ ಲೆವೆಲಿಗೆ ಬಂದಿದೆ. ಇದೊಂಥರ ಪಲ್ಪಿನೇ ಇದೆ, ಯಾಕಂದರೆ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಲ್ಲ. ನೀವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಒಂಥರ ಈ ಥರ ಪಲ್ಪಿ ಇರಲ್ಲ. ಸೊ ನಿಮಗೆ ಸೇಮ್ ಸ್ಟೋರ್ ಬಾಟ್ ಥರನೇ ಬೇಕಂದರೆ ಮಿಕ್ಸಿಗೆ ಒಂದು ಸಲ ಹಾಕಿ ರುಬ್ಬಿ ಆಮೇಲೆ ಹಾಕ್ಕೊಳ್ಳಿ. ಸೊ ಇವಾಗ 15 ಮಿನಿಟ್ಸ್ ಒಂದು ಮ್ಯಾಕ್ಸಿಮಮ್ 20 ಮಿನಿಟ್ಸ್ಗೆ ಅದಕ್ಕೆ ಬರುತ್ತೆ ನೋಡಿ. ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ನಾನು ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಬಂದಾಗ ಜಾಮ್ ರೆಡಿಯಾಗಿದೆ ಅಂತ. ಸೊ ಇದು ಒಂದು 20 ಮಿನಿಟ್ಸ್ ಹಾರಕ್ಕೆ ಬಿಟ್ಬಿಟ್ರೆ ಆಮೇಲೆ ನೀವು ಈ ಥರ ಒಂದು ಏರ್ ಟೈಟ್ ಬಾಟ್ಲಲ್ಲಿ ಹಾಕಿ 6 ಮಂತ್ಸ್ ತನಕ ನೀವು ಯೂಸ್ ಮಾಡ್ಕೋಬೋದು. ಸೊ ಹೋಮ್ ಮೇಡ್ ಜಾಮ್ ರೆಡಿಯಾಗಿದೆ. ಸೊ ನಿಮ್ಮ ಮನೇಲೂ ಇದೇ ಥರ ಮಾವಿನ ಹಣ್ಣು ಸ್ವಲ್ಪ ತುಂಬ ಹಣ್ಣಾಗಿ ಬಿಸಾಡ್ತಾ ಇದ್ದೀರಾ, ಇನ್ಮೇಲೆ ಬಿಸಾಡಬೇಡಿ. ಈ ಥರ ರುಚಿಯಾಗಿರುವಂಥ ಒಂದು ಜಾಮ್ ಮಾಡಿ ಮಕ್ಕಳಿಗೆ ಕೊಡಿ. ಏನು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರಲ್ಲ. ಮತ್ತು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಮಿನಿಮಮ್ ಇದೆ. ಇದೇ ಥರ ಪೈನಾಪಲಲ್ಲಿ ಮಾಡ್ಕೋಬೋದು, ಮಿಕ್ಸ್ಡ್ ಫ್ರೂಟ್ ಸಹ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಸೊ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಲಂಚ್ಗೆ ನಾನು ಗೀ ರೈಸು ಮತ್ತು ಕುರ್ಮಾ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಚಿಕ್ಕಡೆಕಾಯಿ. ಸೊ ಇವತ್ತು ಸೋಮವಾರ ನಾನು ನಾನ್ ವೆಜ್ ಎಲ್ಲ ತಿನ್ನಲ್ಲ. ಸೊ ಇದು ನಮ್ಮ ಹಸ್ಬೆಂಡ್ಗೆ ಒಂದು ಮೊಟ್ಟೆ ಸಹ ಆ್ಯಡ್ ಮಾಡಿ ಕೊಟ್ಟೆ ಮಧ್ಯಾಹ್ನ. ಮತ್ತು ಆ ಮೊಟ್ಟೆ ಮೇಲೆ ಆ ಒಂದು ಹೀರೆಕಾಯಿದು ಚಟ್ನಿ ಏನು ಮಾಡಿರ್ತೀವಲ್ಲ ಅದು ಹಾಕ್ಕೊಂಡ್ರೆ ಅದು ತುಂಬಾ ಒಳ್ಳೆ ಕಾಂಬಿನೇಷನು. ಸೊ ಮಕ್ಕಳು ಇನ್ನು ಸ್ಕೂಲಿಂದ ಬಂದಿದ್ದಾರೆ. ಸೊ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಮಾಡಿರೋವಂಥ ಜಾಮ್ಗೆ ಕಾಂಬಿನೇಷನ್ನು ಬ್ರೆಡ್ ಜೊತೆ ಕೊಟ್ಟೆ. ತುಂಬಾ ಯಮ್ಮಿಯಾಗಿದೆ ಅಂತ ತಿಂದರು. ಸೊ ಅವರು ಹೇಳಿದ್ಮೇಲೆ ಅದು ಚೆನ್ನಾಗಿದೆ ಅಂತಲೇ ಅರ್ಥ. ಅಂದರೆ ತುಂಬ ಓವರ್ ಸ್ವೀಟ್ ಇಲ್ದಿರ ಲೈಕ್ ತುಂಬಾ ಇಷ್ಟಪಟ್ಟರು ಅಂತಲೇ ಹೇಳ್ಬೋದು. ಈ ಥರ ಬ್ರೆಡ್ ಮೇಲೆ ಇಲ್ಲ ಚಪಾತಿ ಜೊತೆ ಎಲ್ಲ ತಿನ್ನೋಕ್ಕೆ ಇದು ಒಂದು ಒಳ್ಳೆ ಕಾಂಬಿನೇಷನು. ಮತ್ತು ಈ ಒಂದು ಜಾಮ್ನ ನೀವು ಫ್ರೂಟ್ ಸಲಾಡ್ ಮೇಲೆ ಟಾಪಿಂಗ್ಸ್ ಥರ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ವೆನಿಲಾ ಐಸ್ ಕ್ರೀಮ್ ಪ್ಲೇನ್ ತಂದು ಅದ್ರ ಮೇಲೆ ಈ ಒಂದು ಮ್ಯಾಂಗೋ ಜಾಮ್ನ ಟಾಪಿಂಗ್ ಥರ ಹಾಕಿ ಅದ್ರ ಮೇಲೆ ಟೂಟಿ ಫ್ರೂಟಿ ಹಾಕ್ಕೊಂಡು ತಿಂದರೆ ಅಂತೂ ಒಂದು ಒಳ್ಳೆ ಕಾಂಬಿನೇಷನು. ಯಾವತ್ತಾದರೂ ಟ್ರೈ ಮಾಡಿ. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.